ಹೇಳಮ್ಮ. ಎ ಫಾರ್ ಆಪಲ್. A for apple. ಬಿ ಫಾರ್ ಬಾಲ್. B for ball. ಬಿ ಫಾರ್ ಬಾಲ್. B for ball. ಸಿ ಫಾರ್ ಕ್ಯಾಟ್. C for cat. ಡಿ ಫಾರ್ ಡಾಗ್. D for dog. ಇ ಫಾರ್ ಎಲಿಫೆಂಟ್. E for elephant. ಇವಾಗ ನಾನು ಹೇಳ್ಕೊಟ್ನಲ್ಲ ಅದನ್ನ ಹೇಳಮ್ಮ. ಇವಾಗ ಅಷ್ಟೇ ಸಾಕು, ಎಲಿಫೆಂಟ್ ಅವ್ರಿಗೆ ಸಾಕು. ದಿನ ಅಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ಬೇಗ ಬಂದ್ಬಿಡ್ತೈತೆ. ಹೇಳು. A for orange. ಆರೆಂಜ್ ಅಲ್ಲಮ್ಮ, ಆಪಲ್. Apple. B for pineapple. ಪೈನಾಪಲ್ ಅಲ್ಲಮ್ಮ, ಬಿ ಫಾರ್ ಬಾಲ್. Ball. C for dog. ಅಯ್ಯೋ ಡಾಗ್ ಅಲ್ಲ ಮಗ್ನಿ, ಅದು ಕ್ಯಾಟು. ಬೆಕ್ಕು ಬೆಕ್ಕು, ಮಿಯಾವ್ ಮಿಯಾವ್ ಬೆಕ್ಕು. Meow ಬಿಕ್ಕು. ರೂಪಂತೆ ಅವನೋಡು ಮಿಯಾವ್ ಅಂತಾನೆ. ಅಂತಾನಪ್ಪ ಅವನು, ಅವನ್ಕೆಲ್ಲ ಅರ್ಥ ಆಗತ್ತೆ. ತೀಟೆ ಸುಬ್ಬ ಅವನು. ಡಿ ಫಾರ್. D for buffalo. ಅಯ್ಯೋ ಬೊಪ್ಪೆಲ್ ಅಲ್ಲ ಮಗ್ನೆ, ಡಿ ಫಾರ್ ಡಾಗ್. ಇ ಫಾರ್. E for elephant. ಗುಡ್ ಬೈ, ಗುಡ್ ಬೈ. ನಮ್ಮ ಮನು ಇಸ್ ಗುಡ್ ಬೈ. ಎಫ್ ಫಾರ್. F for fish. ವೆರಿ ಗುಡ್, ವೆರಿ ಗುಡ್. ಇವಾಗ ಎ ಇಂದ ಹೇಳು ಮಗ್ನೆ. ಹೇಳಮ್ಮ, ಎ ಇಂದ ಹೇಳು. A for orange. B for bed. C for gun. D for buffalo. E for ಆನೆ. ಅಯ್ಯೋ ಎಲ್ಲ ತಪ್ಪು ಹೇಳ್ತಾ ಇದೆಯಲ್ಲಮ್ಮ. ಇವಾಗಲ್ಲಮ್ಮ ನಾನು ಕೇಳ್ಕೊಟ್ಟಿದ್ದು. ಹಾ, ಇನ್ನೊಂದ್ಸರಿ ಹೇಳ್ಕೊಡ್ಲಮ್ಮ. ಆಂಟಿ 1 2 3 ಹೇಳ್ಕೊಡಿ. 1 2 3 ಹೇಳ್ಕೊಡ್ಬೇಕಾ? ಅಲ್ಲ ಫಸ್ಟ್ ಎ ಬಿ ಸಿ ಡಿ ಕಲ್ಕೊಂಡ್ಬಿಟ್ರೆ ನಿಂಗೆ ಓದಕ್ಕೆ ಈಸಿ ಆಗುತ್ತೆ ಅಂತ. ಬೇಡ 1 2 3 ಹೇಳ್ಕೊಡಿ. ಸರಿ ಹೇಳ್ಕೊಡ್ತೀನಿ. ನಿಮ್ಮ ಆಂಟಿ ಹೇಳ್ದಂಗೆ ಹೇಳ್ಸ್ಕಪ್ಪ. ಎ ಬಿ ಸಿ ಡಿ ಹೇಳ್ಸ್ಕೊಂಬಿಡು, ನಿಂಗೆ ಓದಕ್ಕ ಸುಲಭ ಆಗ್ತದಲ್ಲ. ಮನುವ, ಎ ಬಿ ಸಿ ಡಿ ಹೇಳ್ಸ್ಕೊಂಬಿಡಮ್ಮ. ಎ ಬಿ ಸಿ ಡಿ ಪೂರ್ತಿ ಬಂದ್ರೆ ನಿಂಗೆ ಓದಕ್ಕ ಸಲೀಸತ್ತದಲ್ಲ. ಹಾ, ಬೇಡ ನಂಗೆ 1 2 3 ಬೇಕು. ಸರಿ 1 2 3 ಹೇಳ್ಕೊಡ್ತೀನಿ ಹೇಳಮ್ಮ. ಫಸ್ಟ್ ನಿನ್ಗೆ ಎಷ್ಟು ಬರ್ತೈತೋ ಅಷ್ಟು ಹೇಳ್ಬಿಡು. ಹಾ, ಆಮೇಲೆ ಮಿಕ್ಕಿದ್ದು ನಾನು ಹೇಳ್ಕೊಡ್ತೀನಿ. ಇದು ನೋಡಮ್ಮ ಆಗ್ತಾ ಇರೋದ. ಏಯ್ ಇಲ್ಲೋಡ ರಿಷಿ, ರಿಷಿ ಎಲ್ಲ ತಿಳಿತದಿದ್ಕ. ಮನುವ ತಲೆ ಎತ್ತಮ್ಮ. ತಲೆ ಎತ್ಬಿಟ್ಟು 1 2 3 ಎಷ್ಟು ಬರ್ತೈತೆ ಅಂತ ಹೇಳು. 1 2 3 4 5 6 7 8 9 10. 11 ಹೇಳ್ಬಿಡಮ್ಮ. ಹಂಗೆ 11 ಇಂದ 20 ವರ್ಗು. 11 13 18 19. ಉಂಟಲ್ಲ ಹೋಗ್ಯಾ. 11 12 13 14 15 16 17 18 19 20. ನಿಧಾನ ಹೇಳು ಆಂಟಿ, ನಂಗೆ ಬರಲ್ಲ ಅಷ್ಟು ಬೇಗ ಹೇಳಕ್ಕ. ಆಯ್ತಮ್ಮ, ನಿಧಾನವಾಗಿ ಹೇಳ್ತೀನಿ. ನಂಗೆ ಫಸ್ಟ್ ನೀನು ಎ ಬಿ ಸಿ ಡಿ ಕಲ್ಕೊಂಡ್ಬಿಟ್ಟಿದ್ರೆ ಸೊರತಾಯ್ತು. ಓದಕ್ಕೆ ನಿಂಗೆ ಕಷ್ಟ ಆಗ್ತಾ ಇರಲಿಲ್ಲ ಎ ಬಿ ಸಿ ಡಿ ಕಲ್ಕೊಂಡಿದ್ದಿದ್ರೆ. ಅದೇಳು ಇದೇಳು ಅಂತ ಅವನ್ನ ಬಲವಂತ ಮಾಡಿದ್ರೆ ಹೆಂಗ್ ರೂಪ? ಮಗುಗೆ ಏನು ತಲೆಗಿತ್ತದ ಅದನ್ನ ಹೇಳ್ಕೊಡ್ಬೇಕು ತಾನೆ. ಲೇ ನಿಂಗೆ ಯಾಕೆ ಅವಳು ಸ್ಕೂಲಾಗ ಮಕ್ಳಿಗೆ ಪಾಠ ಹೇಳ್ಕೊಡೋರು. ಮಕ್ಳಿಗೆ ಏನು ಹೇಳ್ಕೊಡ್ಬೇಕು, ಏನು ಹೇಳ್ಕೊಟ್ಬಿಟ್ಟು ಅದೆಲ್ಲ ತಿಳಿತದ ಅವಳ್ಕ. ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಅಮ್ಮ ಹೊಟ್ಟೆ ಹಸ್ತಿದೆ ನಂಗೆ. ನಿದ್ದೆ ಬರ್ತದೆ, ಊಟ ಆಯ್ತಮ್ಮ? ಮಗ್ನೆ ಬಾ, ಈ ಸ್ಕೂಲಾಗ ಒದ್ಲಾಡಿ ಬಂದಿತ್ಯಾ, ರಷ್ಟು ತಿನ್ಬಿಟ್ಟ ಮಲ್ಕೊಂಡ್ರಿಯ ಬಾ. ನಿನ್ನ ಮಗನು ಇಟ್ಕಿಗಳು ಸಿಮೆಂಟು ಒಟ್ಬಿಟ್ಟು ಸುಸ್ತಾಗಿ ಹೋಗಿರ್ತಾನೆ. ಅವ್ಳು ರೂಮಾಗಿ ಕುಳ್ಸಿದ್ರೆ ಇನ್ನು ಎಳ್ಕೊಂಡಾಗ ರೂಮಾಗ ಆಗ್ತಿ ಅಂತ ಇವಾಗ ಇಲ್ಲಿ ಕುಳ್ಸಿರೋದು. ಹೋಗಿ ನೀನು. ಓಹ್, ಇನ್ನೂ ವರ್ಷ ತೆದ್ದಿರ್ಲಿ, ಓದ್ಕೊಳ್ಳಿ ಮಗುವ. ಅವನು ಕರೆಕ್ಟಾಗಿ ಅವನ ನೀನೇ ಹಾಳು ಮಾಡೋದು ಅವನ್ನ. ಇದೆಲ್ಲ ಚೆನ್ನಾಗಿ ಹೇಳ್ತೀಯಲ್ಲತ್ತೆ. ಮಗು ಕೊಟ್ಟೆ ಅಂತೀನಿ, ಊಟ ಹಾಕೋದು ಬೇಡ ಮಗುಕ. ಅವನ ನಿದ್ದೆ ಮಾಡೋದು ಬೇಡ. ರೋಷತ್ತು ಹಂಗೆ ಇರ್ಲಿ, ಹೋಗು, ಪರವಾಗಿಲ್ಲ, ಏನೂ ಆಗಲ್ಲ. ಸಾಯಂಕಾಲ ಹಾಲು ಕುಡ್ದವನಲ್ಲ. ಅಯ್ಯೋ, ಈ ಮನೆಗೆ ನಮ್ಮನ್ ಕಂಡ್ರೆ ಯಾರು ಕಸದ ಹೇಳಪ್ಪ. ನಾನು ನೀನು ಬಲೆ ಬಾಧೆ ಆಗೋಗ್ಬಿಟ್ಟಿದ್ರಿ ಈ ಮನೆಗಿನ ಜನಗೀಗ. ಎತ್ತನ ಹೊಟ್ಟೋಗ್ಬಿಡ್ಬೇಕು ದೇಶಾಂತರ. ರೂಪಾ ಕಳ್ಸಮ್ಮ. ಹೋಗ ಮನ, ಹೋಗಿ ಊಟ ಮಾಡೋಗು. ಹೋಗು ಊಟ ಮಾಡೋಗು. ಕರ್ಕೊಂಡೋಗಮ್ಮ ನಿನ್ನ ಮಗನ, ಕರ್ಕೊಂಡೋಗು. ನಮ್ಗೇನಾಗಬೇಕು ಕರ್ಕೊಂಡೋಗು. ನಮ್ದು ಆಗೋಯ್ತು, ಇನ್ನೇನೈತೆ ಮುಂದೆ ನೀನು ಅನ್ಭವಿಸ್ತೀಯ. ಕರ್ಕೊಂಡೋಗು ಬಾಪ. ಅದೇನೇನು ಮಾಡ್ತೀಯ ಮಾಡು. ಮತ್ತೆ ಮಗು ನೋಡ್ಕೊಳ್ಳಿ, ನಂದು ಸ್ಕೂಲ್ ವರ್ಕ್ ಸ್ವಲ್ಪ ಆಯ್ತು, ಮುಗಿಸ್ಕೊಂಬರ್ತೀನಿ. ಸರಿ ಹೋಗಿ ಮನೆ ನೋಡ್ಕೊಂತೀನಿ ಹೋಗು. ಯಾಕೆ ಸುಮ್ಮನೆ ಮಾತಾಡೋದು? ನಾವು ಮಾತಾಡೋದು ಅವಳು ಬೇಜಾರು ಮಾಡ್ಕೊಳೋದು ಯಾಕೆ ಬೇಕು? ಅವಳು ಏನ ಮಾಡ್ತಾರೆ. ನಾಳೆ ಬೆಳಗ್ಗೆ ಅವರೇ ಅನ್ಭವಿಸ್ತಾರೆ. ಉಪ್ಪು ತಿನ್ಬೇಕು, ನೀರು ಕುಡಿಯಬೇಕು. ಹಾಗೆ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕಾರುಣ್ಯ ಎಜ್ಗೆ ರಾಮು ಬರಲಿ ಅಂತ ಹೇಳಿದ್ರಿ. ಥ್ಯಾಂಕ್ ಯು. ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇ. ಥ್ಯಾಂಕ್ ಯು ಸೋ ಮಚ್. ಅದನ್ನೇ ಹೇಳಿದ್ರೆ ತುಂಬ ಜನ. ಕಾರುಣ್ಯ ಎಜ್ಗೆ ರಾಮುನು ಬರ್ತಾನೆ. ಇವಾಗ ಕಾರುಣ್ಯ 3 ವರ್ಷ ಚಿಕ್ಕವಳು ಅಂತಂದರೆ, ಇವಾಗ ರಾಮುನ ಒಂದು 13 ವರ್ಷದ ಹುಡುಗ ಮಾಡಬೇಕು, ಕಾರುಣ್ಯನ 10 ವರ್ಷದ ಹುಡುಗಿ ಮಾಡಬೇಕು. ಓಕೆ ಅಲ್ಲ, ಯಾರು ಮ್ಯಾಕಿಲಿ ಮಾಡ್ಕೊಳ್ಳೋದು ಮುಂದೆ ಮಗನಿಗೆ ಏನು ಬಂದು ಎತ್ಕೊಂಡೋಗಿಲ್ಲ. ಅಂಕೆ ಇಲ್ಲಿ ಕರಿನಾಗ ಕಚ್ಚ ನನ್ನ ಮಕ್ಕ ಮುಚ್ಚ ಮ್ಯಾಗಿಲಿ ಕತ್ಕೊಂಡು ಹೋಗ್ಬಿಟ್ಟು ನೋಡ ಪಾಪ. ನನ್ನ ಮಗು ನನ್ನ ಹತ್ರ ಕಾಸು ಕಳ್ತನ ಮಾಡಿದೆ, ಮ್ಯಾಗಿಲಿ ತಗೊಂಬಂದು ಕೊಟ್ನು. ಅಯ್ಯೋ ಅವ್ನಿಗೆ ಬರ್ಬಾರ್ದು ಬಂದು ಹೊತ್ಕೊಂಡು ಹೋಗ. ಅಲ್ಲ ಏನು ಬಂದಿರೋದು ಅವನ್ಕ? ಮ್ಯಾಗಿಲಿ ಕಳ್ತನ ಮಾಡ್ಕೊಂಡು ಹೋಗಿರೋದು. ಹಾಂ, ಅವ್ನು ಹೋಗ ಗಾಡಿನಾಗ ಆಕ್ಸಿಡೆಂಟ್ ಆಗಿ ಸಾಯ, ಅವ್ನು ಕರಿನಾಗ ಕಚ್ಚ, ಅವ್ನಿಗೆ ಬರ್ಬಾರ್ದು ಹೋಗ ಬಂದು ಹೊತ್ಕೊಂಡು ಹೋಗ. ಹಾಂ, ಲೇ ಇದ್ಯಾಕೆ ಯಾರನ್ನೇ ಹಿಂಗೆ ಬೇಕಂತ ಇದೆಯಾ? ಮ್ಯಾಗಿಲಿ ಕಳ್ತನ ಮಾಡ್ದವನ್ನ. ಅಯ್ಯೋ ಅವ್ನಿಗೆ ಬರ್ಬಾರ್ದು ಬಂದು ಹೊತ್ಕೊಂಡು ಹೋಗ್ಲಿ ಹೋಗು. ಅವನೆಗ್ರು ಬಿದ್ದೋಗ, ಅವ್ನಿಗೆ ಏನೋ ಬಂದು ಚಾಪೆ ಸುತ್ಕೊಂಡು ಹೋಗ. ಕೈಕೋಗಣ ಸಿಕ್ಬೇಕು ಅವನ್ಕ.
ಯಾಚಾರನೇ ಬಿಡಿಸ್ಬಿಡ್ತೀನಿ. ಏನೋ ನೋಡ್ಕೊಂಡು ಬಿಡೆ, ಇನ್ನೇನ್ ಮಾಡಕತ್ತದೆ. ಅದಕ್ಕೆ ಹಂಗ್ಬೇಕಂತೀಯ? ಏನೋ ಅವ್ರ ಕಷ್ಟ ಇರ್ತದೇನೋ ಕೆಲಸ ಮಾಡ್ಕೊಂಡು ಹೋಗಿತಾರೆ. ಏನೋ ಅವನ್ಕ ಬರಬಾರ್ದು ಕಷ್ಟ ಬಂದಿರೋದು, ನಮ್ಮ ಯಾಕಿಗೆ ಹೊಡ್ಕೊಂಡು ಹೋಗಂತ ಕಷ್ಟ ತಿಳಿಸದಿರೋ. ತಿಳಿದಾಗ ಅವನ್ಕ ಸುಮ್ಮನೆ ಬಿಟ್ಬಿಡ್ತೀನ, ಗಾಚಾರನೇ ಬಿಡಿಸ್ಬಿಡ್ತೀನಿ. ಚರ್ಮ ಸುಲ್ದ್ಬಿಟ್ಟು ನೋಡಿ ಏನ್ ಮಾಡ್ತೀನಿ ಅಂತ ನಾಯಿ ನರಿಗೆ ಹಾಕ್ಬಿಡ್ತೀನಿ. ಹೋಗ್ಕೊಂಡೆ ನಮ್ಮ ಅಪ್ಪನ ಹತ್ರ ಹೋಗಿ ಪೆಟ್ರೋಲ್ ಕಾಸಿಸ್ಕೊಂಡ್ ಹೋಗು. ಏನ್ ಪೆಟ್ರೋಲ್? ಗಾಡಿ ಕಾಕೋ ಪೆಟ್ರೋಲ್. ಯಾವ ಗಾಡಿಕ? ನಮ್ ಗಾಡಿಗೆ ಗಾಡಿದೆ ಕೂಟ್ರಕ ಪೆಟ್ರೋಲ್ ಕಾಸು ಕೊಡ್ಬೇಕಂತ ಮಾವ ನಮ್ಮ ಯಜಮಾನ್ ಹೇಳಿದ್ವು ಅಂತ ಕೇಳೋಗು. ಅದೇನ್ ಸಿಗ್ತದೆ? ಅಲ್ಲಿ ಇಲ್ಲಿ ಅಂಗಡಿಗೆ ಇಟ್ಕೊಂಡು ಮಾರ್ತಾ ಇರ್ತಾರೆ. ಅಂಗಡಿಗಳಲ್ಲವೇ? ಹೇಳಪ್ಪ ಸ್ಕೂಲ. ಲೇ ಯಾಕೆ ಹಿಂಗ್ ಕಲ್ ತಿಂತ ಇದೀಯಾ? ತಿಳಿದಿದ್ನ ಕೇಳಿ ತಿಳ್ಕೊಳ್ಳೋ ತಪ್ಪೆ. ಅದೇನ್ ಸಿಗ್ತದೆ? ಲೇ ಪೆಟ್ರೋಲ್ ಹಾಕ್ಸ್ಕೊಳಕ ಗಾಡಿಕ ನಮ್ಮ ಅಪ್ಪನ ಹತ್ರ ಕಾಸುಗಳಿಸ್ಕೊಂಡ್ ಹೋಗಿ ಏನೇನು ರೋಡ್ನೆ. ಅದೇ ಪೆಟ್ರೋಲ್ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ನಿ ನಾನು. ಆಟಕ್ ಹೋದ್ರೆ ದೊಡ್ಡದು ತೊಟ್ಟಿ ಅಗ್ದ್ಬಿಟ್ಟು ಪೆಟ್ರೋಲ್ ಬಂಕ್ ಅಂತ ಇಕ್ಕಿರ್ತಾರೆ. ಆ ತೊಟ್ಟಿ ತುಂಬಾ ಸುರಿದಿರ್ತಾರೆ ಎಣ್ಣೆನ, ಪೆಟ್ರೋಲ್. ತೊಟ್ಟಿ ತುಂಬಾ ಸುರಿದಿರ್ತಾರೆ. ನೀರ್ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಬಿಟ್ಟಿರ್ತಾರ. ಒಂದು ತಲೆನೋವಲ್ಲಪ್ಪ. ಇಲ್ಲ ಬರೀ ಇದನ್ನ ತುಂಬಿರ್ತಾರೆ. ನಾವ್ ಹೋದ್ರೆ ಹಾಕ್ತಾರೆ ಅದಕ್ಕೆ ಕಾಸು ಕೊಟ್ರೆ. ಮತ್ತೆ ಅಂಗಡಿಗೆ ಸಿಗ್ತದೆ ಅಂತ ಬುಂಕ್ದೆ ಅಲ್ಲೇ ತಕೊಂಬಂದು ಹಳ್ಳಿಗ್ಲೋರ್ 2 ಗಂಟೆ ಹೋಗಕ್ಕಾಗಲ್ಲ. ಅದಕ್ಕೆ ಅಂಗಡಿಗೆ ತಕೊಂಬಂದು ಮಾರ್ತಾರೆ. ಆಗ ಬೋಗ್ಳು ನೆನ್ನೆ ಎಲ್ಲ 1 ಲೀಟರ್ ಹಾಕ್ಸ್ಕೊಂಬಂದು ತಿರ್ಗಾ ಇವಾಗ ಪೆಟ್ರೋಲ್ ಅಂತ ಇದೆಯಾ? ಏನ್ ತೋಟದಿಂದ ಮನ್ಕೊಂಡ್ ತೋಟಕ್ಕೆ ಡ್ಯಾನ್ಸ್ ಮಾಡ್ತೀಯಾ? ಅಯ್ಯೋ ಕೇಳೋ ಬದ್ ನಾನೇ ಹೋಗಿ ಇಸ್ಕೊಂಬರದ್ಮೇಲೆ. ಅಲ್ಲ ಮಧ್ಯಾಹ್ನತ್ಲ ನಾವೆಲ್ಲ ಬಿಸಿಲು ಅಂತ ಮನೆಗೆ ಬಂದ್ರೆ ಅದತ್ತ ಹೊಂಟ್ಬಿಡ್ತಾನೆ ಸುತ್ತಾಡಕ್ಕ. ಬೋಲ ಅದನು ಸುತ್ತೋದು. ಇನ್ನಾದ್ರೆ ಪೆಟ್ರೋಲ್ ಇರು ಅಂದ್ರೆ ಇತ್ತದ? ಇವಾಗ ಎತ್ತದ ಇದ್ಯಾ? ಅಷ್ಟು ಕೆಲಸ ದಿರು ಬರ್ತೀನಿ. ಊರಾಗ ಯಾರಿಗೂ ಇಲ್ದಿದ್ ಕೆಲಸ ನಿಂಕ. ಅಂಬುಜಿ ಆನೆ ಅಂಬುಜಿ ಆನೆ ಅಂಬುಜಿ ಅಂಬುಜಿ ಅಂಬುಜಿ. ಲೇ ಅಂಬುಜಿ ಅಲ್ಲ ಅರಸ ಆನೆ ಅಂಬುಜಿ ಅಂಬುಜಿ. ಅಯ್ಯೋ ಇವನ ಲೇ ಅಂಬುಜಿ ಅಲ್ಲ ಅರಸ. ಲೇ ಯಾಕೋ ಶಂಕರ ಆವಾಗಿಂದ ಕೂಗ್ತಾ ಇದೀಯಾ? ಆವಾಗಿಂದ ಬಡ್ಕೊಂತ ಇದೆಯಲ್ಲ ಅಂಬುಜಿ ಅಂಬುಜಿ ಅಂತ. ಅಂಬುಜಿ ನಾನು ಬರ್ಕೊಟ್ಟಿರೋದು ಅರಸ ಅಂತ. ಅವನು ಅಂಬುಜಿ ಅಂಬುಜಿ ಅಂತ ಹೇಳ್ತಾವನೆ. ಊರಲ್ಲೇ ನಮ್ ಕುಚ್ಚಿ ಕುಡುಗ್ರಾಗ ಹೇಳ್ಕೊಡೋರು ಅಂದ್ರೆ ಅರಸ ಅಂದ್ರೆ ಆನೆ ಅಂತ. ನಿಂಗೆ ಯಾರು ಹೇಳೋರು? ನಿನ್ ಬಾಯ್ ಕೊಟ್ಟು ಗೆಲ್ಲೋರು ಯಾರವ್ರೆ ಊರಾಗ? ನೀನೇನ್ ಮಾಡ್ತೀಯಾ? ಓದ್ಕೊಂಡಾಗೆ ಇವರಿಬ್ರು ಇವತ್ತು ಮುಂದುವರಿಯೋದು.